ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಫೆಬ್ರವರಿ 1 ಮತ್ತು 2ರಂದು ಸಾಹಿತ್ಯ ಗ್ರಾಮದಲ್ಲಿ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್.ಪಿ. ಪದ್ಮಪ್ರಸಾದ್ ಅವರನ್ನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ವಿಷಯವನ್ನು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಫೆಬ್ರವರಿ 9ರಂದು ಬೆಳಗ್ಗೆ 9:30ಕ್ಕೆ ಧ್ವಜಾರೋಹಣ ನಡೆಯಲಿದೆ. ಪ್ರತಿನಿಧಿಗಳ ಶುಲ್ಕದಿಂದಲೇ ಸರಳ ಸಮ್ಮೇಳನ ನಡೆಯಲಿದೆ. 3,000 ಪ್ರತಿನಿಧಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದಿವಸ ಸಮ್ಮೇಳನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಉದ್ಘಾಟನೆ ಮತ್ತು ಸಮಾರೋಪದ ನಡುವೆ ಸುಮಾರು 9 ವಿವಿಧ ಗೋಷ್ಠಿಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೂ ಮೊದಲು 1ನೇ ತಾರೀಕು ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಧ್ವಜಾರೋಹಣದಲ್ಲಿ ರಾಷ್ಟ್ರಧ್ವಜವನ್ನು ನಮ್ಮ ಹುಲಿ ಮತ್ತು ಸಿಂಹಧಾಮ ಅದರ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಮುಕುಂದ್ ಚಂದ್ರ ಅವರು ರಾಷ್ಟ್ರಧ್ವಜವನ್ನು, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ H.C. ಯೋಗೀಶ್ ಅವರು ನಾಡಧ್ವಜವನ್ನು, ಪರಿಷತ್ತಿನ ಧ್ವಜವನ್ನು ಜಿಲ್ಲಾಧ್ಯಕ್ಷರಾದ ನಾನು ಅನಾವರಣವನ್ನು ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ರಾಜಬೀದಿ ಉತ್ಸವ ಗೋಪಾಳದ ಆನೆ ಪ್ರತಿಮೆ ವೃತ್ತದಿಂದ ಸಾಹಿತ್ಯ ಗ್ರಾಮದವರೆಗೆ ಜನಪದ ಕಲಾ ತಂಡಗಳ ಜೊತೆಯಲ್ಲಿ ನಡೆಯಲಿದೆ. ಸಾಹಿತ್ಯ ಗ್ರಾಮದ ಮಹಾಮಂಟಪದಲ್ಲಿ ನಡೆಯುವ ಈ ಸಮ್ಮೇಳನಕ್ಕೆ ಮಹಾ ವೇದಿಕೆಯ ಹೆಸರನ್ನು ಹಿರಿಯ ಸಮಾಜವಾದಿ ನಾಯಕರಾಗಿದ್ದಂತಹ ಮತ್ತು ಸಾಹಿತ್ಯ ಗಣ್ಯರಾಗಿದ್ದಂಥ D.S. ನಾಗಭೂಷಣ ಅವರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಅವರ ಹೆಸರಿನ ಮಹಾವೇದಿಕೆಗೆ ಇಟ್ಟಿದ್ದೇವೆ. ಹಾಗೆಯೇ ಮಹಾದ್ವಾರ ಅದಕ್ಕೆ K.V. ಸುಬ್ಬಣ್ಣ ಅವರು, S.V. ಪರಮೇಶ್ವರ ಭಟ್ರು, ಪ್ರೊಫೆಸರ್ B. ಕೃಷ್ಣಪ್ಪ ಅವರ ಹೆಸರನ್ನು ಅಲ್ಲಿ ನಾವು ಇಡ್ತಾ ಇದ್ದೇವೆ. ಹಾಗೆಯೇ ಮೆರವಣಿಗೆ ಸುಮಾರು 10 ಗಂಟೆಗೆ ಆರಂಭ ಆಗುತ್ತೆ. ಇದರ ಮೆರವಣಿಗೆ ಚಾಲನೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಉಮೇಶ್ ಹಲಾಡಿ ಅವರು ಅದನ್ನು ನೆರವೇರಿಸ್ತಾರೆ. ಹಾಗೆಯೇ ಬೇರೆ ಬೇರೆ ಸಮಾಜದ ವಿವಿಧ ಸ್ತರದ ಗಣ್ಯರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಂತರ 11 ಗಂಟೆಗೆ ನಾವು ಉದ್ಘಾಟನಾ ಸಮಾರಂಭ, ಅದಕ್ಕೆ ನಾವು ಜ್ಯೋತಿ ಬೆಳಗೋಣ ಬನ್ನಿ ಅಂತ ಹೇಳಿ ಶೀರ್ಷಿಕೆಯನ್ನು ಇಟ್ಟಿದ್ದೇವೆ. ಈ ಜ್ಯೋತಿ ಬೆಳಗಿಸಲು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು, ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಭಾಗವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು, ಹಿರಿಯ ಸಾಹಿತಿಗಳಾದ L.N. ಮುಕುಂದರಾಜ್ರವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಹಿಂದಿನ ಒಂದು ಸಮ್ಮೇಳನಾಧ್ಯಕ್ಷರಾದಂಥ ಲಕ್ಷ್ಮಣ್ ಕೊಡಸೆ ಅವರು ಭಾಗವಹಿಸ್ತಾ ಇದ್ದಾರೆ. ಸಮ್ಮೇಳನ ಅಧ್ಯಕ್ಷರನ್ನಾಗಿ ಈಗಾಗಲೇ ಡಾಕ್ಟರ್ S.P. ಪದ್ಮಪ್ರಸಾದ್, ಹಿರಿಯ ಸಾಹಿತಿಗಳು, ಅವರನ್ನು ಆಯ್ಕೆ ಮಾಡಲಾಗಿದೆ. ಮತ್ತು ವಿವಿಧ ಲೇಖಕರು ಬರೆದ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯವನ್ನು ಶ್ರೀಮತಿ ಶಾರದಾಪುರ ನಾಯಕರು, ಗ್ರಾಮಾಂತರ ಶಾಸಕರು, ಅವರು ನಿರ್ವಹಿಸ್ತಾರೆ. ಕುವೆಂಪು ಅವರ ಭಾವಚಿತ್ರ ಅನಾವರಣ ಇದೆ, ಅಲ್ಲಿಗೆ ಮಾನ್ಯ ಶಾಸಕರಾದ S.N. ಚನ್ನಬಸಪ್ಪನವರು ಅದನ್ನು ನಿರ್ವಹಿಸ್ತಾ ಇದ್ದಾರೆ.